ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಶರಣು. ಈ ಯಾದಗಿರಿ ಜಿಲ್ಲೆಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದು ಏನು ಹೆಸರಪ್ಪ ಅಂದರೆ ಬಸವಾದಿ ಶರಣರ ಅಂತೇಳಿ ಹೆಸರು ಇಟ್ಕೊಂಡ ಸಲುವಾಗಿ ಇವಾಗ ಆ ಕಾರ್ಯಕ್ರಮ ಬಸವಾದಿ ಶರಣರ ತತ್ವದ ವಿರುದ್ಧವಾಗಿರ್ತಕ್ಕಂತಹ ಹೆಸರು ಕೂಡ ಇದೆ ಮತ್ತು ಅವರ ಆಚರಣೆ ಕೂಡ ನಾವು ನೋಡಿದ್ದೀವಿ. ಯಾವ ಕೂಡ ಜನಸಾಮಾನ್ಯರನ್ನು ಒಂದುಗೂಡಿಸಿ ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಸ್ತಕ್ಕಂಥ ವಿಚಾರಗಳು ಇಲ್ಲ. ಮತ್ತು ಹಲವು ದೈವಗಳ ಬಹುದೈವ ಉಪಾಸನೆ ಹೇಳ್ತಕ್ಕಂಥದ್ದು ಏನಿದೆಯಲ್ಲ, ಅದು ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ದಾರೆ. ಬೇಕಾದಷ್ಟು ವಚನಗಳಿವೆ. ಈಗ ನಾನು ಅವರಲ್ಲಿ ಒಂದೇ ವಿನಂತಿಸಿಕೊಳ್ಳದೆ ಅಂದರೆ, ಆ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ನಾನು ಒಂದು 13 ವಚನಗಳನ್ನು ಹೇಳುತ್ತೇನೆ. ಅವತ್ತಿನ ದಿವಸ ಈ 13 ವಚನಗಳನ್ನು ಸರ್ವರು ಎಲ್ಲರೆಲ್ಲ ಮುಂದೆ ಕುಂತವ್ರಿಗೆ ಕೂಡ ಹೇಳಿಸ್ತಕ್ಕಂಥದ್ದು ಮಾಡಿ ಅದರ ಭಾವಾರ್ಥ ಕೂಡ ಹೇಳಿದರೆ ನಾವು ಕೂಡ ಅಂಥದ್ದು ಆ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಾವು ಕೂಡ ಭಾಗಿಯಾಗ್ತೀವಿ. ಆ 13 ವಚನಗಳು ನಾನು ಹೇಳ್ತೇನೆ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೇ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇದೊಂದು ಬಸವಣ್ಣನವರ ವಚನ. ಇನ್ನೊಂದು ಬಸವಣ್ಣನವರ ವಚನ, ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೇನು. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು, ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು, ಕೆಡಬೇಡ ಮಾನವ. ಪಾದ ಎಂದರೆ ಸೃಷ್ಟಿಕರ್ತನ ಜ್ಞಾನವನ್ನು ಅರಿತುಕೊಂಡವರಿಗೆ ಹೇಳ್ತಾರೆ. ಈಗ 3ನೇ ವಚನ, ಸಾರ ಸಜ್ಜನರ ಸಂಘ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ, ಯಾವ ಹಾವಾದರೇನು ವಿಷ ಒಂದೇ, ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ, ವಿಷವು ಕೂಡಲ ಸಂಗಮ ದೇವ. 4ನೇ ವಚನ, ದೇವರ ಕಲ್ಪನೆ ಬಗ್ಗೆ. ನಾವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಶರಣರ ಸಂಘ ಸಿಕ್ಕರೆ ಸಾಕಷ್ಟೆ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿವಡೆ ಶರಣರ ಸಂಘವೇ ಮೊದಲು. ಗುರುಪಥವೆಂದರೆ ಬಸವಾದಿ ಶರಣರ ತತ್ವದಲ್ಲಿ ನಮ್ಮ ಅರಿವೇ ನಮಗೆ ಗುರು. ಮತ್ತು ಈ ಧರ್ಮ ಸಂಸಾರಿಕ ಧರ್ಮವಿದೆ. ಇದು ಪ್ರತಿಯೊಬ್ಬ ಕುರಿ ಕಾಯ್ತಕ್ಕಂಥದ್ದ ಕುರುಬ ಗೊಲ್ಲಾಳೇಶ, ದನ ಕಾಯ್ತಕ್ಕಂಥ ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಇವರೆಲ್ಲ ಸಾಮಾನ್ಯ ಜನರು, ಎಲ್ಲರೂ ಉತ್ಪಾದಕ ವರ್ಗದವರು. ಅವ್ರು ಯಾರು ಕೂಡ ದಾಸೋಹದಲ್ಲಿ ಪುಕ್ಕಟ್ಟೆಯಾಗಿ ಪ್ರಸಾದ ತೆಗೆದುಕೊಳ್ತಾ ಇಲ್ಲ. ಅವರೆಲ್ಲರೂ ತಮ್ಮ ತಮ್ಮ ಕಾಯಕದಿಂದ ಬಂದಿರತಕ್ಕಂಥ ದುಡ್ಡನ್ನು ಅಲ್ಲಿ ದಾಸೋಹದಲ್ಲಿ ಕೊಟ್ಟು ಅವ್ರ ಜೊತೆ ಹಂಚ್ಕೊಂಡು ಊಟ ಮಾಡಿದ ವ್ಯವಸ್ಥೆ ಇದೆ. ಅದಕ್ಕೆ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಪರಮಾತ್ಮನನ್ನು ಅರಿತುಕೊಳ್ಳಲು ನಾವು ಯಾವ ಕಾಶಿ, ಕೇದಾರನಾಥ, ಗಂಗಾ ನದಿ ಅಥವಾ ತೀರ್ಥಕ್ಷೇತ್ರ, ಈ ಯಾವುದೇ ಧರ್ಮಸ್ಥಳ ಏನೆಲ್ಲ ಆಗಿವಲ್ಲ ಎಲ್ಲ ಕಡೆ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಅದನ್ನು ತಿರಸ್ಕಾರ ಮಾಡಿದರೆ ನಿಮ್ಮ ದೇವರು ನಿಮ್ಮ ಅಂತರಂಗದಲ್ಲಿ ಇದ್ದಾನೆ, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ ಅಂತ ಹೇಳಿದ್ರಲ್ಲ. ಈಗ 6ನೇ ವಚನ, ಇಬ್ಬರು ಮೂವರು. 5ನೇ ವಚನ, ದೇವನೊಬ್ಬ ನಾಮ ಹಲವು, ಪರಮಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಅರಗಿದರೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲು ತಿಂಬುವವರಿಗೆ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ. ಅಂಥವರನ್ನು ನಾನು ನಂಬುವುದಿಲ್ಲ. ಯಾಕೆಂದರೆ ಅವರು ಕೂಡ ಆತ್ಮಸಾಕ್ಷ್ಯದಿಂದ ಬದುಕುವುದನ್ನು
ಅವರು ರೂಢಿಯಲ್ಲಿ ಇಟ್ಟುಕೊಂಡಿಲ್ಲ, ಮತ್ತು ಯಾವುದಕ್ಕಾಗಿ ಕೂಡ ಮಾಡ್ತಾರೆ. ಇನ್ನೊಂದು 6ನೇ ವಚನ, ದೇವನೊಬ್ಬ ನಾಮ ಹಲವು, ಪರಮಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲು ತಿಂಬುವವರಿಗೆ ನಾನೆಂತು ನಂಬುವನೀಯ ಕೂಡಲು. ಹಲವು ದೈವಗಳು ಈಗೇನು ಸೃಷ್ಟಿ ಮಾಡಿದಾರಲ್ಲ 33 ಕೋಟಿ, ಅವುಗಳಿಗೆ ತಿರಸ್ಕಾರ ಮಾಡಿದ್ದಾರೆ. ಒಂದು ತಂದೆ ತಾಯಿಗೆ ನಮ್ಮ ಮನೆಯಲ್ಲಿ 3 ಮಕ್ಕಳಲ್ಲಿ 4 ಜನ ಇರಲಿ, 2 ಅವರೆಲ್ಲರಿಗೂ ಹೆಸರು ಬೇರೆ ಬೇರೆ ಇದ್ದರೂ ಕೂಡ ಅವರಿಗೆ ತಂದೆ ತಾಯಿ ಅಷ್ಟೇ. ಮತ್ತು ಅವರ ತಂದೆ ತಾಯಿಗೂ ಕೂಡ ಅವ್ರ ತಂದೆ ತಾಯಿ, ಹೀಗೆ ಎಲ್ಲರಿಗೂ ಒಬ್ಬೇ ಸೃಷ್ಟಿ ಮಾಡಿ ನಮ್ಮೆಲ್ಲರನ್ನ ಮಳೆ ಬೆಳೆ ಕೊಟ್ಟು ಸಲ್ಲತಕ್ಕಂಥ ದೇವನಿಗೆ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ, ಜಾತ್ರೆ ಇಲ್ಲ, ಅಭಿಷೇಕ ಇಲ್ಲ, ಏನೂ ಇಲ್ಲ ಅಂತ ತಿಳಿಸ್ಕೊಡ್ತಾರೆ ವಚನ. 7ನೇ ವಚನ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ಕೊನೆಯದಾಗಿ ಏನು ಹೇಳ್ತಾರೆ ನಮ್ಮ ಶರಣರು? ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. 7ನೇ. ಇನ್ನೊಂದು 8ನೇ ವಚನ, ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ. ಈಗ ನಡೀತಾ ಇದಲ್ಲ ಎಲ್ಲ ಕಡೆ ದಂಗ ಫಸಾದ್, ಕೊಲೆ ಸುಲಿಗೆ ಮೋಸ ವಂಚನೆ ಭ್ರಷ್ಟಾಚಾರ ಯಾರ ಹೆಸರು ಮೇಲೆ ಮಾಡ್ತಾ ಇದ್ದಾರೆ? ಬಸವಣ್ಣನವ್ರ ಹೆಸರು ಮೇಲೆ ಯಾರ ಮಾಡಿದಾರ ಇಂಥದ್ದು? ಕೊಲೆ ಹೊಡೆಯೋದು ಬಡಿಯೋದು, ಯಾರ್ದು ಅಂಗಡಿಗಳು ಸುಡೋದು, ಗಾಡಿಗಳಿಗೆ ಕಲ್ಲು ಹೊಡೆಯೋದು, ಜಾತಿ ಭೇದ ಮಾಡಿದಾರ ಬಸವಾಭಿಮಾನಿಗಳು ಯಾರ? ಮತ್ತು ನಿಮ್ಮದೆಲ್ಲ ಏನು ನಡೀತಾ ಇದೆ ನೋಡ್ತಾ ಇದೆ ಸಮಾಜ ಎಲ್ಲ. ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಅದು ಆಯಿತು. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ. ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ, ಇಡೀ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ. ಈ ಬ್ರಹ್ಮಾಂಡದಿಂದ ನಾವೆಲ್ಲರೂ ಒಬ್ಬ ತಾಯಿ ಗರ್ಭದ ಮುಖಾಂತರ ಬಂದಿದ್ದೀವಿ. ನಮ್ಮೆಲ್ಲರಿಗೆ ಮೂರ್ತಿ ಮಾಡುವ ದೇವರು ಅವರವರ ದೇಹದಲ್ಲಿ ಇರುತ್ತಾನೆ. ಈ ಸತ್ಯವನ್ನು ತಿಳಿಸಿಕೊಡುತ್ತದೆ ಈ ವಚನಗಳು. ಆದ್ದರಿಂದ 9ನೇ ವಚನ, ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ನನಗೆ ಮತ್ಯಾವ ಪದವಿಯೇ ಒಲ್ಲೆನೆಯ ಕೂಡಲ ಸಂಗಮ ದೇವ. ನಿಮ್ಮ ಸದ್ಭಕ್ತರ ಪಾದವನ್ನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ. ಸದ್ಭಕ್ತರಂದರೆ ಆತ್ಮ ಸಾಕ್ಷಿಲಿಂದ ಬದುಕ್ತಕ್ಕಂಥವ್ರು ನಮಗೆ ದಿನನಿತ್ಯ ಸಿಗಲಿ. ಆ ಕಾರಣಕ್ಕಾಗಿಯೇ ದಿನನಿತ್ಯ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಎಲ್ಲರೂ ತಮ್ಮ ತಮ್ಮ ಕಾಯಗಳನ್ನು ಮುಗಿಸಿಕೊಂಡು ಭಾಗಿಯಾಗಿ ಚಿಂತನೆ ಮಾಡುವುದರ ಮೂಲಕ ಇಂತಹ ವಚನಗಳನ್ನು ಕೊಟ್ಟಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರು. 10ನೇದು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನದೇ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಕ್ಲಿಯರ್ ಇದೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಕಟ್ಟಿದ ಗುಡಿಗುಂಡಾಳುಗಳು ಯಾರಿಗೂ ಏನು ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ. ಇವತ್ತೆಲ್ಲ ನಾಳೆ ಬಿದ್ದು ಹೋಗ್ತವೆ. ಆ ಕಾರಣಕ್ಕಾಗಿ ಜಂಗಮವೆಂದರೆ ಸಮಾಜ. ಜಂಗಮ ಅಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲ. ಜೀವಗಳಲ್ಲಿ ದೇವರನ್ನು ಕಂಡವರು ನಮ್ಮ ಬಸವಾದಿ ಶರಣರು. ಇದು 11ನೇ ವಚನ, ಸಗಣಿಯ ಬೆನಕಂಗೆ ಸಂಪಿಗೆ ಅರಳಿನಲ್ಲಿ ಪೂಜಿಸಿದರೆ ರಂಜನೆ ಆಗುವುದಲ್ಲದೆ ಅದರ ಗಂಜಳ ಬಿಡದು ನೋಡಣ್ಣ. ಮಣ್ಣ ಪುತ್ಥಳಿ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚ ಕೆಸರಾಗುವುದಲ್ಲದೆ ಅದರ ಅಚ್ಚುಗ ಬಿಡದು ನೋಡಣ್ಣ. ಈ ಲೋಕದ ಮಾನವನಿಗೆ ಶಿವದೀಕ್ಷೆ ಕೊಟ್ಟರೆ ಕೆಟ್ಟವನು ಏಕೆ ಸದ್ಭಕ್ತನಾಗುವನು? ಕೂಡಲ ಸಂಗಮ ದೇವ. ನೋಡಿಲ್ಲ, ಈಗ ಯಾರು ಈ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇದ್ರಲ್ಲ, ಈ ವಚನ ಏನು ಹೇಳ್ಕೊಡ್ತಂದರೆ, ಕೆಟ್ಟ ಸ್ವಾರ್ಥಿ ಉಳ್ಳವರು, ಸಮಾಜದ ಜನಕ್ಕೆ ಮುಗ್ಧ ಬಡವರನ್ನು ಶೋಷಣೆ ಮಾಡ್ತಕ್ಕಂಥದ್ದು, ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲವನ್ನು ಬಳಸಿಕೊಂಡು ಅವರನ್ನು ಅಜ್ಞಾನಿಗಳನ್ನಾಗಿಟ್ಟು ತಾವು ಹೀಗೆ ದುಡಿಯಲಾರದೆ ತಿಂತಕ್ಕಂಥವ್ರು. ಇಂಥವ್ರಿಗೆ ನೋಡಿ ಇವೆಲ್ಲ ವಚನಗಳು ಬರೆದಿದ್ದಾರೆ. ಈ ಮಣ್ಣಿನಿಂದ ಮಾಡಿದ ಮೂರ್ತಿಯಾಗಲಿ, ಕಬ್ಬಿಣದಿಂದಿರಲಿ, ಬಂಗಾರದಿರಲಿ, ಬೆಳ್ಳಿದಿರಲಿ, ಯಾವ ಮೂರ್ತಿಗಳನ್ನು ದೇವರನ್ನು ಯಾವ ಶರಣರು ಕಂಡಿಲ್ಲ.
ಅವರು ಆಚರಣೆಯಲ್ಲಿ ಕೂಡ ಮಾಡಿದವು ಅಂತೇಳಿ ತಿಳಿಸಿಕೊಡ್ತವೆ. ಈ ಎಷ್ಟು ಹಬ್ಬಗಳು ಬರ್ತಾವಲ್ಲ ಅವೆಲ್ಲ ಕುಂಡ್ರಿಸಿ 10 ದಿವಸ ನೀರಲ್ಲೂ ಇದು ಬಿಟ್ಟೋದು, ಮತ್ತು ಅಲ್ಲಿ ಹೋಗಿ ಕರಗ್ತಲ್ಲಪ್ಪ ದೇವರಿಗೆ ಒಯ್ದು ಬಿಡ್ತದೆ ಯಾಕೆ? ಮತ್ತು ಹಾಗಾದ್ರೆ ಯಾಕೆ ಬಿಡಬೇಕು? ದೇವರಿದ್ದರೆ ಎಷ್ಟು ಮೋಸ ಅದಲ್ಲ ನೋಡಿದೆಯಲ್ಲ. 12ನೇ ನಂಬರ್ ವಚನ. ಭಕ್ತರ ಕಂಡರೆ ಬೋಳ ಅಪ್ಪಿರಯ್ಯ, ಶ್ರವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ, ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ಎನಗೊಮ್ಮೆಯೂ ತೋರದಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ. ನೋಡ್ರಾ, ಕೆಲವು ಬಸವಣ್ಣನ ವಚನ ಕಠೋರವಾಗಿ ಬರೆದಿದ್ದಾರೆ. ವೇಷವಾಟಿಕೆ ಮಾಡ್ತಕ್ಕಂಥವ್ರಿಗೂ ಎಷ್ಟೋ ಜನರು ಅವ್ರ ಹತ್ರ ಗೊತ್ತಾ ಇರ್ತಾರೆ ಅಂತ ಹೇಳ್ಬೋದು. ಒಂದಿನ ಮಗು ಹುಟ್ಟಪ್ಪ ಅಂದರೆ ಯಾರ ಹೆಸರು ಹೇಳಕ್ಕೆ ಬರ್ತದೆ ಹೇಳಿ? ಹಾಗೆಯೇ ಈ ಹಲವು ದೈವಗಳಲ್ಲಿ ದೇವರನ್ನು ಕಾಣ್ತಕ್ಕಂಥವ್ರನ್ನು ನೋಡಿ ಇಂಥ ವಚನಗಳನ್ನು ಬರೆದಿದ್ದಾರೆ. ಈ ಥರ ಹೇಳ್ತಾ ಹೋಗಿದ್ದಾರೆ, ಇನ್ನು ಬಹಳಷ್ಟಿವೆ. ಇನ್ನೊಂದು 13ನೇ ನಂಬರ್ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಈ ನುಡಿ ಒಳಗಾಗಿ ನಡೆಯದಿದ್ದರೆ ಎಂತೂ ಒಲಿವನಯ್ಯ ನಮ್ಮ ಕೂಡಲ ಸಂಗಮ. ನೋಡಿದ್ರಾ, ಮಾತುಗಳಾಡಿದರೆ ಮುತ್ತಿನಂತೆ ಆಡಬೇಕು, ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಮತ್ತು ಅಷ್ಟೆಲ್ಲ ಮುತ್ತಿನ ಹಾಗೆ ಮಾತಾಡಿ ಮತ್ತದ್ದು ಕತ್ರಿ ಗುಣ ಮಾಡಬಾರ್ದು. ಒಳಗಡೆ ಶುದ್ಧ ಮನಸ್ಸನ್ನು ಇಟ್ಕೊಂಡು ಯಾರಿಗೂ ನೋವಾಗಲಾರದೆ ಅವಶ್ಯಕತೆ ಇರತಕ್ಕಂಥ ಜರೂರಿ ಇದ್ದ ಮಾತನ್ನೇ ಆಡಬೇಕಂತ ಹೇಳ್ತಾರೆ. ಇಷ್ಟು ಹೇಳುತ್ತಾ ಈಗ ಕೊನೆಯದಾಗಿ ಹೇಳೋದು ಇಷ್ಟೇ. ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುವುದು, ಅದರಲ್ಲಿ ಮತ್ತೆ 12ನೇ ಶತಮಾನಕ್ಕಿಂತ ಮುಂಚೆ ಯಾವ ಪರಿಸ್ಥಿತಿ ಇತ್ತು ಅದನ್ನೇ ತರ್ತಕ್ಕಂಥ ಉದ್ದೇಶ ಕಂಡು ಬರ್ತಾ ಇದೆ. ಬಸವಾದಿ ಶರಣರ ಅಭಿಮಾನಿಗಳು ಉಳ್ಳವರಲ್ಲಿ ನಾನು ಎಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ. ಆ ಕಾರ್ಯಕ್ರಮದಲ್ಲಿ ಅವ್ರದ್ದು ಲಕ್ಷಣಗಳೆಲ್ಲ ನಾವು ನೋಡಿದ್ದೀವಿ. ಹಣಿ ಮೇಲೆ ವಿಭೂತಿ ಇರುವುದಿಲ್ಲ. ಬಸವಣ್ಣ ಹೇಳಿದಾರಲ್ಲ, ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿನ್ನದು. ಈ ವಚನ ಪ್ರಕಾರ ಅವರು ಯಾರೂ ನಡ್ಕೊಳ್ತಾ ಇಲ್ಲ. ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ನಾವು ಗೌರವಿಸೋಣ. ಅವರ ವಿಚಾರದಂತೆ ನಾವು ಆದಷ್ಟು ನಡ್ಕೊಂಡು ಹೋಗೋಣ. ನಾವು ಒಳ್ಳೆಯದನ್ನು ನಮ್ಮದಿಂದ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ಕೆಟ್ಟದನ್ನು ಮಾಡೋದು ಬೇಡಪ್ಪ. ಇದೇ ಜನ್ಮದಲ್ಲಿ ಮುಕ್ತಿ ಪಡೆಯೋಣ. ನಮಗೆ ಮುಕ್ತಿ ಪಡೆಯಲು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ಕೊನೆಯದಾಗಿ ಈ ವಿಡಿಯೋ ತಮ್ಮೆಲ್ಲರ ಎಲ್ಲ ಬಸವಾಭಿಮಾನಿಗಳ, ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ಯಾವುದೇ ಕಾಸ್ಟ್ ಇಲ್ಲ ಅವರೆಲ್ಲರಿಗೂ ತಲುಪುವಂತೆ ಯಾರ್ಯಾರು ಮಾಡ್ತಿರಲ್ಲ, ನಿಜಕ್ಕೂ ನಮ್ಮ ದೇಶದಲ್ಲಿ ಎಲ್ಲರ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಈ ಜಗತ್ತಿನೇ ಬಸವಮಯ ಆಗಲಿದೆ. ಯಾರು ಕೆಟ್ಟದ್ದು ಬಯಸ್ತಾರ ಅವ್ರಿಗೆ ದೇವ್ರಿಗೆ ಏನು ಕೆಟ್ಟದ್ದು, ಒಳ್ಳೇದು ಬಯಸೋರಿಗೆ ಒಳ್ಳೆಯದಾಗೇ ಆಗುತ್ತೆ ಅಂಥೇಳಿ ವಿಶ್ವಾಸ ನಾವೆಲ್ಲರೂ ಮಾಡೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈನಿಂದ ಶರಣ.